ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಮತ್ತೊಂದು ಸಲ ಜಸ್ಟ್ ನನ್ನ ಅಕೌಂಟ್ ಅಪ್ಡೇಟ್ ಕೊಡ್ಬೇಕು ಅನ್ಕೊಂಡೆ ನಾನು. ನನ್ನ ಝೀರೋದ ಹೋಲ್ಡಿಂಗ್ ಇದೆ, ಮ್ಯಾಕ್ಸಿಮಮ್ ಲಾಸ್ ಒಳಗೆ ಹೋಗ್ಬಿಟ್ಟವು. ಇದು ಕೋಲ್ಗೇಟ್ ಕೊಮ್ಮಲ್ಲಿವು 5% ಲಾಸ್ ಹೋಗೈತಿ. ಡಾಬರ್ ಒಂದು ಪ್ರಾಫಿಟ್ ಹೋಗಿರ್ಬೋದು ಐತಿ ₹87. ಟೋಟಲ್ ಇನ್ವೆಸ್ಟೆಡ್ ನಮ್ಮ ಅಮೌಂಟ್ ಬಂದು 4,740 ರೂಪೀಸ್. ಅದರದ್ದು 1.85% ನಡೆಯತ್ತೈತಿ. ಅದು ಬಿಟ್ಟರೆ ಮತ್ತು ಉಳಿದಿದ್ದೆಲ್ಲ ಲಾಸ್ ಹೋಗೋದಾವೆ. ಗ್ರಾಸಿಮ್ ಒಂದು ಒಳ್ಳೆ ಎಂಟ್ರಿ ಸಿಕ್ಕಿತ್ತು. ಓಕೆ, ಇಲ್ಲೈತೆ ನೋಡ್ರಿ. ಇದು ಆ್ಯಕ್ಚುಲಿ ಭಾಳ ಚಲೋ ಎಂಟ್ರಿ ಸಿಕ್ಕಿತ್ತು ತೊಗೊಳಕ್ಕೆ. ಕರೆಕ್ಟ್ ಜಗ್ ತೊಗೊಂಡು ಈಗ ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗಕ್ಕೆ ಬಂತ. ಬಟ್ ಏನು ಇದು ಪರ್ವಲ್ತು, ರಿಸಲ್ಟ್ ಬಂದಿಲ್ಲ. ಮಾರ್ಕೆಟ್ ಬಿದ್ದುಬಿಟ್ಟೈತಿ. ಯುಕ್ರೇನ್ ರಷ್ಯಾ ವಾರ್ ಮತ್ತೆ ಚಾಲೂ ಆಗ್ಬಿಡ್ತು. ಫುಲ್ ಟೆನ್ಷನ್ ನಡೆದೈತಿ ಇಡೀ ವರ್ಲ್ಡ್ ಒಳಗೆ. ಈ ಟೈಮ್ ಏನು ಮಾಡ್ಬೇಕು ತಿಳಿಯಂಗಿಲ್ಲ. ನಾವು ಸ್ವಿಂಗ್ ಅಂತ ಕೆಳಗೆ ಬಿದ್ದು ಮ್ಯಾಲೆ ಹೋದಾಗ ಅಷ್ಟು ಪ್ರಾಫಿಟ್ ಆಕೈತೆ ನಮ್ಮದು ಸ್ವಿಂಗ್ ಟ್ರೇಡಿಂಗ್ ಒಳಗೆ. ಸೊ ನಾ ಸ್ವಿಂಗ್ ಟ್ರೇಡಿಂಗ್ ಮಾಡಕತ್ತೇನಲ್ಲ, ಈ ಟೈಮ್ ಒಳಗೆ ಒಂದು ಸ್ವಲ್ಪ ಲಾಸ್ ಹೋಗಿ ಕುಂದಿರ್ಬೇಕಾಕೈತಿ. ಹೋದ ಮಂತ್ ಭಾಳ ಚಲೋ ಆಗೈತಿ, ನಿಯರ್ಲಿ 4-5% ಪ್ರಾಫಿಟ್ ತೆಗೆದೀನಿ. ಈ ಮಂತ್ ಏನಿರ್ತೈತಿ ಲಾಸ್ ಒಳಗೆ ಹೋಗ್ಬೋದು ಅನ್ಕೊತೀನಿ. ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ. ಈ ಮಂತ್ ಐ ಗೆಸ್ ಲಾಸ್ ಒಳಗೆ, ಲಾಸ್ ಅಂದ್ರೆ ನೋ ಪ್ರಾಫಿಟ್ ಝೋನ್ ಒಳಗೆ ಇರ್ಬೋದು ಅನ್ಕೊತೀನಿ. ITC, ಸನ್ ಫಾರ್ಮಾ, ಐಡಿಯಾ ಬಿಡ್ರಿ. ಐಡಿಯಾ ಅಂತ ಏನಿಲ್ಲ, ITB's ದೊಡ್ಡ ಹೊಡೆತ ಕೊಟ್ಟಿದ್ದೆ. ಇದು ITB's ದೊಡ್ಡ ಹೊಡೆತ ಕೊಟ್ಟಿದ್ದು. ಏನು ಪ್ರಾಫಿಟಾಗಿ ಕೊಡುವಲ್ತ. ಜಾಸ್ತಿ ಅಮೌಂಟ್ ಅದ್ರೊಳಗೆ ಇನ್ವೆಸ್ಟೆಡ್ ಐತಿ ನಂದಿಗೆ, 8,395 ರೂಪೀಸ್. ITCನೂ ಪ್ರಾಫಿಟ್ ಕೊಡುವಲ್ತು. ಸನ್ ಫಾರ್ಮಾ ಭಾಳ ದುಡ್ಡು ಹಾಕಿಬಿಟ್ಟೆ. ಸನ್ ಫಾರ್ಮಾ ಒಳಗೆ 8,690 ರೂಪೀಸ್ ಇನ್ವೆಸ್ಟ್ ಮಾಡೀನಿ. ಬಟ್ ರಾಂಗ್ ಅದು. ಐ ಗೆಸ್ ಅದು ಫೋಮೋದ ಎಫೆಕ್ಟ್ ಇನ್ನೂ ಹೋಗಿಲ್ಲ. ನಂದು ಫೋಮೋ ಎಫೆಕ್ಟ್ ತೊಗೋಬೇಕು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲ ಟ್ರೇಡ್ ಮಿಸ್ ಆಗ್ಬಿಡ್ತದೆ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ 50% ಫಸ್ಟ್ ಆಗಬೇಕು, ಸೆಕೆಂಡ್ 50% ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕಾಗಿತ್ತು. ಮತ್ತು ಆಮೇಲೆ ಇನ್ನೂ ಟಾಪಿಕ್ಸ್ ಅದಾವೆ, ಮಾತಾಡ್ತೀನಿ. ವಿಪ್ರೋ ಓಕೆ, ಮ್ಯಾಕ್ಸಿಮಮ್ ಲಾಸ್ ಹೋಗೋದವು. ಇನ್ನೊಂದು ನಂದು SBI ಇದೆ. SBI 813 ರೂಪೀಸ್ ನಡೆದೈತಿ. 400 ಶೇರ್ಸ್, 400 ಕ್ವಾಂಟಿಟಿ ಇದೆ. 3,25,160 ನೋಡತ್ತೀರಿ. ಈಗ ಫ್ಲಕ್ಚುಯೇಟ್ ಆಗೋದು. 3,25,000 ಆಗೈತಿ. ಮತ್ತು ಅದಂದ್ರೆ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ ಇಲ್ಲಿ 47,766 ಮೈನಸ್ 3% ಹೇಳ್ರಿ. ನಿಯರ್ಲಿ 3% ಲಾಸ್ ಒಳಗೆ ನಡೆದೈತಿ. ಈಗ ಇದು ಇಲ್ಲೈತಲ್ಲ, ಇದು ದಿಸ್ ಇಸ್ ನಂದು ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತಿ ಈಗ ರೈಟ್ ನಾವು. ಓಕೆ, ಸೊ ಎಸ್, ನಾ ಅದೇ ಹೇಳಕ್ಕೆ ಟ್ರೈ ಮಾಡತ್ತಿದ್ದೆಲ್ಲ. ಫುಲ್ ಮೈನಸ್ ಐತಿ. ಮತ್ತು ಏನು ಫೋಕಸ್ ಒಂದು ಸ್ವಲ್ಪ ಲೂಸ್ ಮಾಡ್ಕೊಳತ್ತೀನಿ ಐ ಗೆಸ್. ಯಾಕಂದ್ರೆ ಪ್ರಾಫಿಟ್ ಆಗೋಲ್ತಲ್ಲ. ಹೋತಿಂಗ್ ಚಲೋ ಆಗೈತಿಲ್ಲ ಅನ್ನಂಗಿಲ್ಲ. ಬಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ನಂದು ಡಿಸಿಪ್ಲಿನ್ ಕರೆಕ್ಟ್ ಆಗಲಿಲ್ಲ. ದುಡ್ಡು ಇದ್ರೊಳಗೆ ಅಟ್ಲೀಸ್ಟ್ ಮಿನಿಮಮ್ ಮಂತ್ಲಿ 5,000 ರೂಪೀಸರ ಹಾಕೊಂಡು ಹೋಗ್ತೀನಿ ಅಂದಿದ್ದೆ. ಬಟ್ ಈ ಸಲ ಅನ್ಫಾರ್ಚುನೇಟ್ಲಿ ಇವನು ಟ್ರಿಪ್ಪಿಗೆ ಹೋಗಿ ಬಂದ್ವಿ. ಈಗ ಸ್ಕೂಲ್ ಚಾಲೂ ಆಗತ್ತೈತೆ ನನ್ನ ಮಗಂದು. ಅಲ್ಲಿ ಇನ್ವೆಸ್ಟ್ ಭಾಳ ಕುತ್ತಿಗೆ ಬಂದುಬಿಡ್ತು. ಸೊ 2 to 3 months ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ಫೋಕಸ್ ಕಳ್ಕೊಂಡಂಗೆ ಆಗ್ಬಿಡ್ತು. ಆಮೇಲೆ ಮತ್ತು ತಲೆಯಾಗೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಐಡಿಯಾಸ್ ಬರೋವು. ಇನ್ನೊಂದು ಸ್ಟ್ರಾಟಜಿ ನೋಡೋಣ, ಬೇರೆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡೋಣ. ಬರೀ 50,000 ಕ್ಯಾಪಿಟಲ್ ಇಟ್ಕೊಂಡು ಜಾಸ್ತಿ ಪ್ರಾಫಿಟ್ ಹೆಂಗೆ ಗಳಿಸೋಣ ಅಂಥ ಸ್ಟ್ರಾಟಜೀಸ್ ನೋಡಾಕತ್ತೀವಿ ಒಂದು ಸ್ವಲ್ಪ. ಸೊ ಮೈಂಡ್ ಭಾಳ ಫ್ಲಕ್ಚುಯೇಷನ್ ಆಗಿ ಚಾಲೂ ಆಕೈತಿ. ಅದಕ್ಕೆ ಡಿಸಿಪ್ಲಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್, ಫೋಕಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಬೇರೆ ಸ್ಟ್ರಾಟಜೀಸ್ ನೋಡ್ಕೊಂಡು ಹೋಗಬಾರ್ದು ನಾನು. ನಿಮಗೂ ಓಕೆ, ನಿಮಗೂ ಅದೇ ಹೇಳ್ತೀನಿ. ಜಸ್ಟ್ ಒಂದಿಲ್ಲ 2 ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿರಿ, ಭಾಳ ಆಯ್ತು. ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಕಸ್ ಆನ್ ಅ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಓಕೆ, ಈಗ ನಾ RSI, ನಾರಾಯಣ ವಾಟ್ಸನ್ ಯೂಸ್ ಮಾಡತ್ತೀನಿ. ಪ್ಲಸ್ ಬರೀ ನಾ ಚಾರ್ಟ್ಸ್ ನೋಡ್ತೀನಿ. ಪ್ರೈಸ್ ಆ್ಯಕ್ಷನ್ ಹೆಂಗೆ ವರ್ಕ್ ಆಗತ್ತೈತಿ ಅದನ್ನು ನೋಡ್ತೀನಿ. ನನಗೆ ಇದ್ರ ಮೇಲೆ ಭಾಳ ಫೋಕಸ್ ಮಾಡತ್ತೀನಿ. ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಔಟ್ ರಿಯಲಿ ಗುಡ್ ಫಾರ್ ಮೀ. ಬಟ್ ಈಗ ನೋಡ್ರಿ, ಈಗ ದುಡ್ಡು ಹಾಕೋಕ್ಕಾಗವಲ್ತು ಅಂದ್ಕೂಳೆ
ನಂದು ಕ್ಯಾಪಿಟಲ್ ಗ್ರೋ ಆಗ್ವಲ್ತು ಅಂದ್ಕೂಳೆ ತಿಂಗಳ ದುಡ್ಡು ಹಾಕಿ ಅವಾಗ ಒಂದು ಸ್ವಲ್ಪ ಮತ್ತೆ ತಲೆಯಾಗ ಏನೇನೋ ಓಡೋಕೆ ಚಾಲು ಆಕೈತಿ ಬೇರೆ ಥೇರಿ ನೋಡೋಣ ಬೇರೆದು ಏನಾರ ಪ್ರಾಕ್ಟೀಸ್ ಮಾಡೋಣ ನೋಡ್ರಿ ಫೋಕಸ್ ಕಳ್ಕೊಳ್ಳೋದು ಅನ್ನೋದು. ನೆವರ್ ಲೂಸ್ ಯುವರ್ ಫೋಕಸ್. ಯು ಹ್ಯಾವ್ ಟು ಫೋಕಸ್ ಆನ್ ಅ ಸಿಂಗಲ್ ಸ್ಟ್ರಾಟಜಿ. ಈಗ ನಾ RSI ಆ್ಯಂಡ್ ಅದನ್ನು ವ್ಯಾಟ್ಸನ್ ಎರಡು ಸೇಮ್ ಇಂಡಿಕೇಶನ್ಸ್ ಕೊಡ್ತಾವೆ, ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೊಂಟೀನಿ. ಬರೋದು ನೋಡ್ತಿರ್ತೀನಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅದು ಯೂಟ್ಯೂಬ್ ನೋಡೋದು ಬಂದ್ ಮಾಡಿಬಿಡ್ಬೇಕಿದೆ ಆ್ಯಕ್ಚುಲಿ. ಭಾಳ ಜನ ಯೂಟ್ಯೂಬರ್ಸ್ ಫಾಲೋ ಮಾಡತ್ತೀನಿ ನಾನು. ಆ ಸ್ಟ್ರಾಟಜಿ ನೋಡೋಣ, ಈ ಸ್ಟ್ರಾಟಜಿ ನೋಡೋಣ, ಎಲ್ಲರಿಗೂ ಅನ್ಇನ್ಸ್ಟಾಲ್ ಮಾಡಿ ಹೋಗಿಬೇಕು ಅನ್ಕೊಂಡೀನಿ ಈಗ. ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿಬೇಕು ಅನ್ಕೊಂಡೀನಿ. ನೀವು ಹಂಗೆ ಮಾಡಿರಿ. ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ನಡೀತೈತಿ ನನಗೀಗ. ಯಾವ್ದಾರ ಒಂದು ಸ್ಟ್ರಾಟಜಿ ಹಿಂದೆ ಬಿಡ್ರಿ ಸಾಕು. 101 ಕಲಿಬೇಕು ಅನ್ನೋದು ಏನೂ ಇಲ್ಲ. ನಿಮ್ಗೆ ಆಪ್ಷನ್ಸ್ ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಆಪ್ಷನ್ಸ್ ಮಾಡಿರಿ, ಸ್ವಿಂಗ್ ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಸ್ವಿಂಗ್ ಮಾಡಿರಿ. ಬಟ್ ಒಂದು ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿರಿ. ಆಪ್ಷನ್ ಒಂದು ಸ್ಟ್ರಾಟಜಿ ಹಿಡಿದ್ರೆ ಅದ್ರ ಮೇಲೆ ಫೋಕಸ್ ಮಾಡಿರಿ. ಸ್ವಿಂಗ್ ಹೋಗಿ ಒಂದು ಸ್ಟ್ರಾಟಜಿ ಹಿಡಿದ್ರೆ ಅದ್ರ ಮೇಲೆ ವರ್ಕ್ ಮಾಡಿರಿ. ಸೊ ನಾನಂತರೂ ಈಗ ಡಿಸೈಡ್ ಮಾಡ್ಕೊಂಡು ಕೂತೀನಿ. ಈಗ ಏನಿದೆ RSI ಮತ್ತು ಇನ್ನೊಂದು ನಾದರಾಯಣ ವ್ಯಾಟ್ಸನ್, ಅದ್ರ ಮೇಲೆ ಜಾಸ್ತಿ ಅಂದರೆ ವಾಲ್ಯೂಮು ಮತ್ತು ಮೂವಿಂಗ್ ಆ್ಯಾವ್ರೇಜಸ್ನು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇವು 4 ಇಂಡಿಕೇಟರ್ಸ್ ಏನು ಹೇಳತ್ತೀನಿಲ್ಲ, ಮೇನ್ ಇಂಡಿಕೇಟರ್ಸ್ ಅಂದ್ರೆ RSI ಆ್ಯಂಡ್ ನಾದರಾಯಣ ವ್ಯಾಟ್ಸಪ್ ನನ್ನ ಈ ಸ್ಟ್ರಾಟಜಿಗೆ. ಸೊ ಅದನ್ನಂತರೂ ನಾ ಅಪ್ಪಿತಪ್ಪಿನೂ ಬಿಡೋಂಗಿಲ್ಲ. ಜಸ್ಟ್ ಫಾರ್ ಇನ್ನೊಂದು ಸ್ವಲ್ಪ ಇಂಡಿಕೇಷನ್ಸ್ ಚಲೋ ತೊಗೊಳಕ್ಕೆ ಮೂವಿಂಗ್ ಆ್ಯಾವ್ರೇಜ್ ಮತ್ತು ಅಲ್ಲಿ ವಾಲ್ಯೂಮ್ದು ಹೆಲ್ಪ್ ತೊಗೊತಿರ್ತೇನೆ ಅಷ್ಟೇ. ಬಟ್ ಮೇನ್ ಇರೋದು RSI ಆ್ಯಂಡ್ ನಾದರಾಯಣ ವ್ಯಾಟ್ಸಪ್. ನಾ ಇದನ್ನು ಬಿಟ್ಟು ಬೇರೆದು ನೋಡೋಂಗಿಲ್ಲ. ನೆಕ್ಸ್ಟ್ 10 ಇಯರ್ಸ್ ಮಟ್ಟ ಇದ್ರ ಮೇಲೆ ಫೋಕಸ್ ಮಾಡ್ತೀನಿ. ಐ ಬಿಲೀವ್ ಐ ವಿಲ್ ಇಂಪ್ರೂವ್. ಓಕೆ, ನಾ ಇಂಪ್ರೂವ್ ಆಕೇನು ಅನ್ಕೊಂಡೀನಿ. ಸೊ ಈ ಥರನ ಫೋಕಸ್ ಮಾಡಿರಿ. ಒಂದು ಟಾಪಿಕ್ಲಿಂತ ಇನ್ನೊಂದು ಟಾಪಿಕ್, ಒಂದು ಸ್ಟ್ರಾಟಜಿಲಿಂತ ಇನ್ನೊಂದು ಸ್ಟ್ರಾಟಜಿಗೆ ಜಂಪ್ ಮಾಡೋದು ಬಂದ್ ಮಾಡಿರಿ. ಬೇರೆದವ್ರದ್ದು ಕೇಳೋದು ಬಂದ್ ಮಾಡಿರಿ. ಜಾಸ್ತಿ ಲರ್ನಿಂಗ್, ಈಗ ನಾ RSI ಹೇಳತ್ತೀನಿ, ನೀವು RSIನ ಸೆಲೆಕ್ಟ್ ಮಾಡೋದು ಅವಶ್ಯಕತೆನೇ ಇಲ್ಲ. ನಿಮಗೆ ಯಾವ್ದು ಇಂಡಿಕೇಟರ್ ಇಷ್ಟ ಆ ಇಂಡಿಕೇಟರ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೂಪರ್ ಟ್ರೆಂಡ್ ಅಂತದು ಭಾಳ ಅದಾವೆ. ನಿಮ್ಮ ಪಿವೋಟ್ ಲೈನ್ಸ್ ನಿಮಗೆ ಯಾವ್ದು ಬೇಕಾದ ತೊಗೋರಿ. ಪಿವೋಟ್ ಪಾಯಿಂಟ್ಸ್, CPR, ಆಮೇಲೆ ವಾಲ್ಯೂಮ್ ಇಂಡಿಕೇಟರ್ಸ್, ನಿಮಗೆ ಎಂಥದ್ದು ಮನ್ಸಿಗೆ ಬರ್ತದೆ ಅಂಥದ್ದು ತೊಗೋರಿ. ಬಟ್ ಒಂದು ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿರಿ. ನಿಮ್ದು ಸ್ಟ್ರಾಟಜಿ ಅಂದ್ರೆ ಹೆಂಗಿರ್ಬೇಕು, ಬಾಲ್ವಾಡಿ ಹುಡುಗ ಹೆಂಗೆ ಸ್ಕೂಲಿಗೆ ಹೋಗ್ತಾನೆ 18 ವರ್ಷ ಮಟ್ಟ ಅವ ಸ್ಕೂಲ್ ಒಳಗಿದ್ದು ಕಲಿತಾನೆ, ಹಂಗೆ ಒಂದು ಸ್ಟ್ರಾಟಜಿ ಮೇಲೆ 18-20 ವರ್ಷ ಮಟ್ಟ ವರ್ಕ್ ಮಾಡು. ಸ್ಟೆಮಿನಾ ಇಟ್ಕೊರಿ, ಪೇಷನ್ಸ್ ಇಟ್ಕೊರಿ. ಅವಾಗ ನೀವು 101% ಮುಂದೆ ಬರ್ತೀರ ಅನ್ಕೊತೀನಿ. ಆಮೇಲೆ ಇದ್ರೊಳಗೆ ಡಿಸಿಪ್ಲಿನ್ ಅಂತೂ ಭಾಳ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಓಕೆ, ಸೊ ಡಿಸಿಪ್ಲಿನ್ ಮ್ಯಾಟ್ರ್ ಒಳಗೆ ನಾನು ಫೇಲ್ ಆಗತ್ತೀನಿ. ಇದು ನನ್ನ ಫಸ್ಟ್ ಇಯರ್ ಸೀರಿಯಸ್ಲಿ ಕುಂತು ಮಾಡಾಕತ್ತಿದ್ದೆ. ನೋಡ್ಬೋದು 47,000 ಐ ಗೆಸ್. ಈಗ 47,000 ನಿಯರ್ಲಿ 53. ಇಲ್ಲಿ ಬಂದು 5,841 ರೂಪೀಸ್ ಕ್ಯಾಶ್ ಹೋಗೈತಿ. ಅದನ್ನು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ, ಮಾಡಬೇಕು. ಸೊ ಅರೌಂಡ್ 53,000 ಅಬೋವ್ ಓಕೆ ಜಮಾ ಮಾಡೀನಿ ವಿತಿನ್ 5 ಮಂತ್ಸು. ಇದನ್ನು ಮ್ಯಾಕ್ಸಿಮ್ 5 ಅಲ್ಲ ನೋಡಿರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಎಸ್ 5 ಮಂತ್ಸ್ ಒಳಗೆ 53,000 ರೂಪೀಸ್ ಮಟ್ಟ ಹಿಂಗೆ ಜಮಾ ಮಾಡ್ಕೊತ ಹೋಗ್ಬೇಕು ಅನ್ನೋದಿತ್ತು. ಬಟ್ ಈಗ ರೈಟ್ ನಾವು ದುಡ್ಡು ಮಾಡೋಕೆ ನನ್ನ ಕಡೆ ಕರೆಕ್ಟ್ ಸೇವಿಂಗ್ಸ್ ಮಾಡೋಕ್ಕಾಗಲಿಲ್ಲ. ಭಾಳ ಕಮಿಟ್ಮೆಂಟ್ಸ್ ಬಂದುಬಿಟ್ಟು ಬರಬಾರ್ದು ನೋಡಿರಿ. ಕಂಪಲ್ಸರಿ ಮಿನಿಮಮ್ 5,000 ಮಂತ್ಲಿ ಹಾಕ್ಕೊಂಡು ಹೋಗ್ತೀನಿ ಅಂದಿದ್ದೆ, ಫೇಲ್ ಆಗ್ಬಿಡ್ತು. ಈಗ ನಂಗೆ ಆ್ಯಾವ್ರೇಜ್ ಮಾಡೋಕ್ಕೆ ದುಡ್ಡಿಲ್ಲ, ಎಲ್ಲ ಅದ್ರೊಳಗೆ ಸಿಕ್ಕಾಕೊಂಡಿರ್ತೈತೆ. ಆ್ಯಾವ್ರೇಜ್ ಮಾಡಿದರೆ ಇವನ್ 3%, 4% ಬಂದು ಮಾರ್ಕೆಟ್ ಒಂದು ಸ್ವಲ್ಪ ಹಾಳಾಗೈತೆ ಅನ್ನೋದು ನನಗೆ ಗೊತ್ತಾದ ಕೂಡಲೇ ಏನು ಇಶ್ಯೂ ಇಲ್ಲ. 3-4% ಹೊರಗೆ ಬಂದು ಮತ್ತು ಒಳ್ಳೆ ರಿಟರ್ನ್ ಎಲ್ಲಿ ಬರ್ತೈತಲ್ಲೇ ನಾ ಫ್ಲಕ್ಚುಯೇಟ್ ಮಾಡ್ಕೋಬೋದು. 2-3% ರಿಟರ್ನ್ ತೆಗಿಯೋಕ್ಕಂತ ಮಾರ್ಕೆಟ್ ಒಳಗೆ ಕಣ್ಮುಚ್ಚಿ ತೊಗೋಬೋದು ಒಂದು ಸ್ಟಾಕ್ ಒಳಗೆ. ನೀವು ದುಡ್ಡು ಹಾಕಿದ್ರೆ ಒಂದೇ ದಿವ್ಸ ಹೋಗಿ 2%, 3% ಹೋಗಿರ್ತೈತೆ. ಓಕೆ, ಸೊ ನಾ 6% ವೆಯ್ಟ್ ಮಾರ್ಕೆಟ್ ಕಂಡೀಷನ್ ನೋಡಿ. ಮಾರ್ಕೆಟ್ ಎಲ್ಲ ಚಲೋ ಐತೆ, ಆರಾಮ್ 6-10% ಬರೋ ಮಟ್ಟನೂ ವೆಯ್ಟ್ ಮಾಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಸ್, ಇದು ಪ್ರಾಬ್ಲಮ್ ಆಗೈತಿ. ಡಿಸಿಪ್ಲಿನ್ ಲ್ಯಾಕ್ ಆಗತ್ತೈತೆ ನಂದ್ರೊಳಗೆ. ಮತ್ತು ಫೋಕಸ್ ತಪ್ಪಾಕತ್ತೈತೆ. ಬಟ್ ಎಸ್, ಇಲ್ಲ ಫೋಕಸ್ ಕಳ್ಕೊಳ್ಳೋದು ಬೇಡ. ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡೋಣ ಅಂತ ಮತ್ತು RSI ನಾದರಾಯಣ ವ್ಯಾಟ್ಸಪ್ ಮೇಲೆ ವರ್ಕ್ ಮಾಡಾಕತ್ತೀನಿ. ಅದ್ರೊಳಗೆ ಮೂವಿಂಗ್ ಆ್ಯಾವ್ರೇಜಸ್ ಹಾಕಿ ಅಲ್ಲಿ ನೋಡ್ತಿರ್ತೀನಿ ಅಷ್ಟೇ. ಮೂವಿಂಗ್ ಆ್ಯಾವ್ರೇಜಸ್ಸು ಅಷ್ಟು ಇಂಪಾರ್ಟೆನ್ಸ್ ಕೊಡುವಲ್ಲದೆ. ಬಟ್ ಎಸ್, ನಂದು ಕ್ಯಾಪಿಟಲ್ ಅಲೋಕೇಶನ್ ಮೇಲೆ ಭಾಳ ವರ್ಕ್ ಮಾಡಾಕತ್ತೀನಿ. ಓಕೆ,
ನಿಫ್ಟಿ 100 ಸ್ಟಾಕ್ಸ್ ಮೇಲೆ ವರ್ಕ್ ಮಾಡಾಕತ್ತೀನಿ. ಆ್ಯಕ್ಚುಲಿ ನಿಫ್ಟಿ 500 ತೊಗೊಳ್ಳೋಣ ಅನ್ಕೊಳಕತ್ತಿದ್ದೆ, ಬಟ್ ಭಾಳ ರಿಸ್ಕಿ ಆಗಿಬಿಡ್ತೈತಿ. ವಾಲಟಿಲಿಟಿ ಭಾಳ ಆಗಿಬಿಡ್ತೈತಿ. ಪ್ರಾಫಿಟ್ ಬರ್ತೈತಿ ಇಲ್ಲ ಅನ್ನಂಗಿಲ್ಲ, ಬಟ್ ರಿಸ್ಕು ಹಂಗೆ ಇರ್ತೈತಿ. ನಾ ನಿಫ್ಟಿ 100 ಸ್ಟಾಕ್ಸ್ ಒಳಗೆ ನೋಡ್ತೀನಿ. ಐ ಗೆಸ್ ಐ ವಿಲ್ ಸ್ಟಿಕ್ ಟು ಮೈ ಸ್ಟ್ರಾಟಜಿ. ಎಷ್ಟು ತ್ರಾಸಾಗಲಿ, ಈಗ ಮೆಂಟಲಿ ಭಾಳ ಡಿಸ್ಟರ್ಬ್ಡ್ ಆಗಿಬಿಡ್ತೀವಿ. ಹಿಂಗೆ ದುಡ್ಡು ಬರ್ವಲ್ತು ಅನ್ನೋದು ಭಾಳ ಸ್ಲೋ ಬರಾಕತ್ತೈತಿ. ಇಲ್ಲ ನಂಗೆ ಸೇವಿಂಗ್ಸ್ ಮಾಡೋಕ್ಕಾಗವಲ್ತು, ನಾನು ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ನಂಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗವಲ್ತು ಅಂದ್ರೆ ನಂಗೆ ಭಾಳ ಎಫೆಕ್ಟ್ ಆಗಿ ಚಾಲು ಆಕೈತಿ. ಸೊ ಎಸ್, ಈ ಇಯರ್ ಮುಗಿಯೋದ್ರೊಳಗೆ ಅಟ್ಲೀಸ್ಟ್ ಒಂದು 2 lakhs ಇದ್ರೊಳಗೆ ಇನ್ವೆಸ್ಟ್ ಮಾಡ್ಬೇಕಂತಿದ್ದೆ. ಅದು ಆಕೈತೋ ಇಲ್ಲೋ ಅನ್ಸಾಕತ್ತೈತಿ. ಟಾರ್ಗೆಟ್ 2 lakhs. ಈಗ 2 lakhs ಇಟ್ಕೊಂಡೀನಿ. 2 lakhs ಅಚೀವ್ ಮಾಡೋಕ್ಕೆ 100% ಟ್ರೈ ಮಾಡ್ತೀನಿ. ಈಗ ಇನ್ಕಮ್ ಒಂದು ಸ್ವಲ್ಪ ಸೇವ್ ಮಾಡೋಕ್ಕೆ ಚಾಲು ಆಕೈತಿ ಈಗ. ಸೊ ಅದು ಸೇವಿಂಗ್ಸ್ ಒಳಗೆ ನಾ ಹೆಂಗೆ ಆದಷ್ಟು ಏನಂತಾರೆ ಸ್ಟಾಕ್ ಮಾರ್ಕೆಟ್ ಟುವರ್ಡ್ಸ್ ಇನ್ವೆಸ್ಟ್ ಮಾಡಿ ಇದು ಅಕೌಂಟ್ನ ಬೆಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಅಪ್ಡೇಟ್ಸ್ ಕೊಡ್ಕೊಂತ ಹೋಗ್ತೀನಿ. ಸೊ ಎಸ್, ಡಿಸ್ಕ್ಲೇಮರ್ ಇದೆ, ನಾ ಏನು ಸೆಬಿ ರಿಜಿಸ್ಟರ್ಡ್ ಇದು ಇಲ್ಲ, ಏನಂತಾರೆ ಅಡ್ವೈಸರ್ ಅಲ್ಲ. ಸೊ ನೀವು ಇದನ್ನು ಜಸ್ಟ್ ನಾಲೆಜ್ ಪರ್ಪಸ್ ತೊಗೊಂಡ್ರೆ ಚಲೋ. ಇದನ್ನೆಲ್ಲ ನೋಡಿ ನೀವು ಇನ್ವೆಸ್ಟ್ ಮಾಡೋಣ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರದ್ದು ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನೋಡೋಣ ಏನಾಕೈತಂತ, ನನಗೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಮಾರ್ಕೆಟ್ದು ಹೇಳ್ಬೇಕಂದ್ರೆ ಐ ಟಿ ಸೆಕ್ಟರ್ ಅಂತೂ ದಿವಾಳಿ ಎದ್ದು ಹೋಗೈತಿ. ಗೊತ್ತು ನಿಮಗೆ, ಈ ಯುನೈಟೆಡ್ ಸ್ಟೇಟ್ಸ್ ಕೂಡ ಏನೇನು ಟೈಪ್ ಅದಾವೆಲ್ಲ ಕಂಪ್ನೀಸು ಬೆಳಾಕತ್ತಾವು. ಸೊ ಒಂದು ಸ್ವಲ್ಪ ಐ ಟಿ ಸೆಕ್ಟರ್ ಒಳಗೆ ನಂದು ಇದು ಕಮ್ಮಿ ಮಾಡ್ಕೋಬೇಕು ಅನ್ಕೊಳತ್ತೀನಿ, ಬಟ್ ಮೈನಸ್ ಒಳಗೆ ಐತಿ. ಸೊ ದುಡ್ಡು ತೆಗಿಯೋಕ್ಕೂ ಆಗೋಲ್ತು. ನಿಯರ್ಲಿ 20,000 rupees ಐ ಹ್ಯಾವ್ ಇನ್ವೆಸ್ಟೆಡ್ ಇಂಟು ಐ ಟಿ ಸೆಕ್ಟರ್ ಇಟ್ ಸೆಲ್ಫ್. ನಾನ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗ್ಬಿಟ್ಟೈತಿ. ದುಡ್ಡು ತೆಗಿಯೋಕ್ಕಾಗವಲ್ತು. ಒಂದು ಚಾನ್ಸ್ ಕೊಟ್ಟಿತ್ತು, ಬಟ್ ಅವಾಗ ಬುದ್ಧಿ ಕರೆಕ್ಟ್ ಉಪಯೋಗಿಲ್ಲ. ಕಾಸ್ಟ್ ಬಂದಿದ್ದು ಹೊರಗೆ ತೆಗೆದ್ರೆ ನೋ ಪ್ರಾಫಿಟ್ ನೋ ಲಾಸ್ ಒಳಗೆ ಇರ್ತೈತೆ. ಮತ್ತು ಅದನ್ನು ಬೇರೆ ಇದ್ರೊಳಗೆ ಹಾಕಿದ್ರೆ ಐ ಕ್ಯಾನ್ ಬಿಲೀವ್ ನಂಗೆ ಪ್ರಾಫಿಟ್ ಬರ್ತಿತ್ತು. ಈಗ ಬಟ್ ಎಲ್ಲನೂ ಮಾರ್ಕೆಟ್ ಫುಲ್ಲ ಸ್ಲೋ ಐತಿ. ಎಲ್ಲ ಚೆಕ್ ಮಾಡಿದೆ. ಈಗ ಜಸ್ಟ್ 100 ಸ್ಟಾಕ್ಸ್ನ ಆಲ್ ನಿಫ್ಟಿ 100 ಸ್ಟಾಕ್ಸ್ನ ಚೆಕ್ ಮಾಡಿದೆ ಈಗ ರೈಟ್ ನಾವು ಕುಂತು. ಯಾವುದೂ ಅಂಥ ಪರಿ ಇದು ಕೊಡಲಿಲ್ಲ ನನಗೆ. ಸ್ಯಾಟಿಸ್ಫೈ ಆಗೋ ಹಂಗೆ ಯಾವುದೂ ಸ್ಟಾಕ್ಸ್ ಸಿಗಲಿಲ್ಲ. ಸೊ ಎಸ್, ಮತ್ತು ಹಂಗೆ ರಿಸರ್ಚ್ ಮಾಡ್ಕೊಂಡು ಕುಂದಿರ್ತೀನಿ. ನಿಫ್ಟಿ 500 ಒಳಗೂ ರಿಸರ್ಚ್ ಮಾಡ್ತಿರ್ತೀನಿ. ಒಳ್ಳೆ ಸ್ಟಾಕ್ ಯಾವ್ದಾರು ಇತ್ತು ಅದ್ರೊಳಗೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಏನಾರು ಸಿಕ್ತಾ ಅದ್ರೊಳಗೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಅದ ನೋಡಿರಿ, ಇದು ಪ್ರಾಬ್ಲಮ್. ನಂಗೆ ರೊಟೇಟ್ ಮಾಡೋಕ್ಕೆ ಹೆದರಿಕೆ ಬಂದುಬಿಡ್ತೈತಿ. ಈಗ 5,841 rupees ನನ್ನ ಅಕೌಂಟ್ ಹೋಗೈತಿ. ಹೊಸ ಸ್ಟಾಕ್ ಯಾವ್ದು ತೊಗೋಬೇಕಂತ ಈಗ 100 ಸ್ಟಾಕ್ಸ್ ಒಳಗೆ ನಂದು ಒಂದು ಎಂಟ್ರಿ ಇಲ್ಲ. ಸೊ ನೆಕ್ಸ್ಟ್ 500 ಸ್ಟಾಕ್ಸ್ ಒಳಗೆ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್, ಗೋದ್ರೇಜ್ ಇಂಥ ಒಳ್ಳೆ ಕಂಪ್ನಿ ಯಾವುದಾವು ಅದ್ರೊಳಗೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊತೀನಿ. ಓಕೆ ಇಷ್ಟ ಈಗ ಇವತ್ತು ಎಷ್ಟು ಅಪ್ಡೇಷನ್ ಕೊಡ್ಬೇಕು ಅಂದ್ಕೊಂಡಿದ್ದೆ. ಫ್ಯೂಚರ್ ಒಳಗೆ ನಂದು ಫುಲ್ ಲೈವ್ ಅಕೌಂಟ್ ಅಪ್ಡೇಟ್ ಕೊಡ್ಕೊತ ಹೋಗ್ತೀನಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಸಮ್ ಆಫ್ ದಿ ಅದರ್ ವೇ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್, ಟೇಕ್ ಕೇರ್, ಎಂಜಾಯ್.